ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ಅಥವಾ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಡೈಲಿ ವ್ಲಾಗ್ಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ ಮಾಡಿ. ಬ್ಯಾಡ್ ಕಮೆಂಟ್ ಅಂತೂ ದಯವಿಟ್ಟು ಮಾಡಿಬಿಡಿ. ಆ ಥರ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ವೀಡಿಯೋನ ನೋಡಬೇಡಿ, ಸ್ಕಿಪ್ ಮಾಡಿ ಮುಂದೆ ಹೋಗಿ. ನಿಮಗೆ ಯಾರು ವೀಡಿಯೋ ನೋಡಬೇಕು ಅಂತ ಅನಿಸುತ್ತೆ ಅವ್ರನ್ನ ನೋಡಿ. ನಾನು ಬೇರೆಯವ್ರ ವೀಡಿಯೋಸ್ ಎಲ್ಲ ನೋಡ್ತೀನಿ, ಬಟ್ ನನಗೂ ಕೆಲವೊಂದು ಟೈಮು ಇಷ್ಟ ಆಗಲ್ಲ. ಬಟ್ ನಾನು ಎಲ್ಲೂ ಬ್ಯಾಡ್ ಕಮೆಂಟ್ ಹಾಕಲ್ಲ. ಯಾವಾಗಲೂ ಹಾಕಿದ್ದು ನೆನಪು ಅಂದರೆ ಈಗ ಒಂದು 2 ವರ್ಷದಲ್ಲಿ ಅದೇ ವರ್ಷ ಕಾವೇರಿ ಇದ್ದಾರಲ್ಲ, ಸೊ ಅವರು ರಿಲೇಟೆಡ್ ಅವ್ರಿಗೆ ಪಾಸಿಟಿವ್ ಆಗಿ ಎಲ್ಲೋ ಬೇರೆಯವರ ಐಡಿಲಿ ಹಾಕಿದ ನೆನಪು ಒಂದು ಇನ್ಸ್ಟಾಗ್ರಾಮಲ್ಲ ಏನೋ. ಆಗ ತೀರಾ ಅದೊಂದು ನಡೀತಾ ಇತ್ತು. ಅದು ಬಿಟ್ಟರೆ ಆಮೇಲಿಂದ ಅದನ್ನೂ ಅದೇನು ಬೇಕು ನಮಗೆ ಅಂದ್ಬಿಟ್ಟು ಅದನ್ನು ಡಿಲೀಟ್ ಮಾಡಿದ ನೆನಪು ನನಗೆ. ಅದು ಬಿಟ್ಟರೆ ನಾನು ಯಾರಿಗೂ ಹೋಗಿ ಬ್ಯಾಡ್ ಕಮೆಂಟ್ ಅಂತೂ ಹಾಕೋದೇ ಇಲ್ಲ. ಬಿಕಾಸ್ ಅವ್ರ ಲೈಫು ಅವ್ರ ಇಷ್ಟ, ಅವ್ರು ಹೇಗೆ ಬೇಕಾದರೂ ಇರ್ತಾರೆ. ಅದನ್ನು ಜಡ್ಜ್ ಮಾಡೋಕ್ಕೆ ನಾವು ಯಾರೂ ಅಲ್ಲ. ಇಷ್ಟ ಆದರೆ ನೋಡಬೇಕು, ಇಷ್ಟ ಆಗಿಲ್ಲ ಅಂದರೆ ನಮಗೆ ಯಾರು ಇಷ್ಟ ಅವ್ರನ್ನ ಹೋಗಿ ನೋಡಬೇಕು. ಹೌದು, ನಾನು ಇವಾಗ ಮಾತಾಡ್ತಿರೋದು ಅದೇ ವಿಚಾರ. ನಂಗೆ ತುಂಬ ಜನ ಹೇಳ್ತೀರಾ ಬ್ಯಾಡ್ ಕಮೆಂಟ ಇಗ್ನೋರ್ ಮಾಡಿ ಅಂತ. ಹೌದು, ನನ್ನ ಬಗ್ಗೆ ಏನಾದರೂ ಅಂದರೆ ನಾನು ಇಗ್ನೋರ್ ಮಾಡ್ಬೋದು. ಬಟ್ ಬರ್ತಾ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಇವ್ರು ತಗೊಂಡಾಗ ಅವ್ರ ಕೈಲಿ ಅನ್ನಿಸ್ಕೊಂಡು ನಾವು ಸುಮ್ಮನೆ ಇರಬೇಕು ಅನ್ನೋ ಹಣೆ ಬರ ನಮಗೇನೂ ಇಲ್ಲ. ಇನ್ನೊಬ್ರು ಹೇಳ್ತಾರೆ, ನೀವು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರಾ, ಪಾಸಿಟಿವ್ ಹೇಗೆ ತಗೊತೀರಾ ಹಾಗೆ ನೆಗೆಟಿವ್ ಕೂಡ ಹಾಗೆ ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳ್ತಾರೆ. ನೆಗೆಟಿವ್ನು ನಾವು ಏನಕ್ಕೆ ಅಕ್ಸೆಪ್ಟ್ ಮಾಡಬೇಕು? ಅವ್ರಿಗೆ ನಮ್ಮಲ್ಲಿ ನೆಗೆಟಿವಿಟಿ ಕಾಣ್ತಾ ಇದೆ ಅಥವಾ ನಮ್ಮ ವಿಡಿಯೋದಲ್ಲಿ ನೆಗೆಟಿವಿಟಿ ಕಾಣ್ತಾ ಇದೆ ಅಂತ ಹೇಳಿದಾಗ ಅವ್ರು ಏನಕ್ಕೆ ನೋಡಬೇಕು? ಅವ್ರಿಗೇನು ಉಪಯೋಗ ಇಲ್ಲ ಅಂತ ಹೇಳಿದಾಗ ಅವ್ರು ಏನಕ್ಕೆ ನೋಡಿ 20 ನಿಮಿಷದಲ್ಲಿ ನಾವು ಏನೋ ಒಂದು 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಏನೋ ಒಂದು ಹಾಕಿರ್ತೀವಿ. ಅದನ್ನು ನೋಡಿ ಅದನ್ನೇ ಫುಲ್ಲು ಮೆನ್ಷನ್ ಮಾಡಿ ನೆಗೆಟಿವ್ ಏನಕ್ಕೆ ಹಾಕಬೇಕು? ಅವರು ಇಷ್ಟ ಇಲ್ಲ ಅಂದರೆ ಹೋಯ್ತಾ ಇರಬೇಕು, ಮುಂದೆ ಸ್ಕಿಪ್ ಮಾಡಿ. ಅಷ್ಟು ಬಂಡಾರದಲ್ಲಿ ನಮ್ಮ ವೀಡಿಯೋನ ನೋಡಿ ನಮ್ಮ ಜೊತೆ ನನ್ನ ತಂಗಿ ಚಾನಲ್ಗೆ ಹೋಗಿ ಕಮೆಂಟ್ ಹೊಡಿತಾರೆ. ನನ್ನ ಚಾನಲವ್ರನ್ನೇ ಅವರೆಲ್ಲರನ್ನೂ ಇದು ಮಾಡಾಕ್ಬಿಟ್ಟಿದ್ದೀನಿ. ಅವ್ರು ಕಮೆಂಟ್ ಮಾಡೋಕ್ಕಾಗಲ್ಲ ನನ್ನ ಚಾನಲಲ್ಲಿ. ಬಟ್ ಸರ್ಚ್ ಮಾಡಿ ನೋಡ್ಬೋದು, ಬಟ್ ಕಮೆಂಟ್ ಹಾಕೋಕ್ಕಾಗಲ್ಲ. ಅದಕ್ಕೆ ನನ್ನ ತಂಗಿ ಚಾನಲ್ಗೆ ಹೋಗಿ ಅವಳಿಗೆ ಏನು ಸಂಬಂಧಪಟ್ಟಿರುತ್ತೆ ಅದನ್ನು ಹಾಕಬೇಕು ಹೊರತು ನನ್ನ ವಿಚಾರ ತೊಗೊಂಡು ಮಾತಾಡೋಕೆ ನೀವೆಲ್ಲ ಯಾರು? ಈಗ ಅವಳ ಚಾನಲ್ಗೆ ಹೋದಾಗ ಅವಳ ಡೈಲಿ ವ್ಲಾಗ್ಸ್ ಅಥವಾ ಅವಳ ಲೈಫ್ ಸ್ಟೈಲ್ ತೋರಿಸ್ತಾ ಇರ್ತಾಳೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವೇನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಕೊಬೋದು ಅಥವಾ ನಿಮಗೆ ಹೇಳ್ಕೊಬೋದು. ಅವಳ ಚಾನಲ್ಗೆ ಹೋಗಿ ನನ್ನ ವಿಚಾರ ಮಾತಾಡೋಕ್ಕೆ ನೀವೆಲ್ಲ ಯಾರು ಗುರು? ನನ್ನ ವಿಚಾರ ಮಾತಾಡೋಕ್ಕೆ ನಿಮ್ಗೇನ್ರಿ ಅಷ್ಟು ಹಣೆ ಬರ? ನಿಮ್ಗೇನು ಫ್ಯಾಮಿಲಿ ಇಲ್ವಾ, ಕೆಲಸ ಇಲ್ವಾ, ಏನಿಲ್ವಾ? ನನಗೆ 10 ಜನ ನೋಡ್ತಾರಾ ಅಥವಾ 100 ಜನ ನೋಡ್ತಾರಾ ಅಥವಾ 1000 ಜನ ನೋಡ್ತಾರಾ ಅಥವಾ 10,000 ಜನ ನೋಡ್ತಾರಾ? ಅವರೆಲ್ಲ ಪ್ರೀತಿಯಿಂದ ನೋಡ್ತಾರೆ, ನನಗೆ ಅಷ್ಟೇ ಸಾಕು. ಆಯಿತಾ? ನನ್ನನ್ನು ಹೇಗಿದ್ದೀನಿ ನನ್ನ ಹಾಗೆ ಎಕ್ಸೆಪ್ಟ್ ಮಾಡಿಕೊಂಡು, ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನನ್ನ ಕಷ್ಟ ಹೇಗಿದೆ, ನಾನು ಹೇಗೆ ಒಂದೊಂದಾಗಿ ಎಲ್ಲನೂ ಬಂದೆ, ಇವತ್ತು ಹೇಗೆ ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ನನಗೋಸ್ಕರ ಅಂತ ನಾನು ಏನೆಲ್ಲ ಮಾಡ್ಕೋತಾ ಇದ್ದೀನಿ ಎಲ್ಲ ನೋಡಿದವರಿದ್ದಾರೆ. ಸೊ ಅವರು ಡೈಲಿ ನನ್ನ ನೋಡ್ತಾರೆ. ಸೊ ಅಂಥ ಪ್ರೀತಿ ಕೊಡೋರು ನಮಗೆ 10 ಜನ ಆದರೂ ಪರವಾಗಿಲ್ಲ, 100 ಜನ ಆದರೂ ಪರವಾಗಿಲ್ಲ, ಬರೀ 1000 ಜನ ಆದರೂ ಪರವಾಗಿಲ್ಲ ನಮ್ಮನ್ನು ನೋಡ್ತಾರೆ. ನೀವು ಎಲ್ಲೋ ಒಂದು 10% ಜನ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ನಿಮ್ಮ ಐಡೆಂಟಿಫೈನ ತೋರಿಸ್ತಾನೆ ಯಾವುದೋ ಒಂದು ಡಿ ಪಿ ಹಾಕ್ಕೊಂಡು, ಯಾವುದೋ GPT DP ಹಾಕ್ಕೊಂಡು ಅಥವಾ ಯಾವುದೋ AI DP ಹಾಕ್ಕೊಂಡು ಕಮೆಂಟ್ ಹೊಡಿತೀರಲ್ಲ, ನಿಮಗೂ ಅಷ್ಟು ತಾಕತ್ತು ಅನ್ನೋದಿದ್ದರೆ ಸೋಷಿಯಲ್ ಮೀಡಿಯಾಗೆ ಬಂದು ಒಂದೇ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿ, ಎಡಿಟ್ ಮಾಡಿ. ಆಯಿತಾ? ಅದ್ರ ಕಷ್ಟ ಏನು, ಹೇಗಿರುತ್ತೆ, ಏನು ಎತ್ತ ಅಂತ ತಿಳ್ಕೊಳ್ಳಿ ಫಸ್ಟು. ಆಯಿತಾ? ನನಗೆ ಮಾಡೋ ಕೆಲಸ ಇಲ್ಲ ಅಂತ ಅಲ್ಲ ಯೂಟ್ಯೂಬ್ ಮಾಡ್ತಿರೋದು. ಇವಾಗ ಎಷ್ಟು ಕೆಲಸ ಇದೆ ಅಂದರೆ ನಾನು ಇನ್ನೂ ಚಿಕನ್ ತರಕ್ಕೆ ಹೋಗಬೇಕು. ಆಯಿತಾ? ನನ್ನ ಮಗಳು ಹೋಮ್ವರ್ಕ್ ಬರ್ಕೊಂಡು ಆಟಾಡಕ್ಕೆ ಹೋಗಿದ್ದಾಳೆ. ನಮ್ಮಮ್ಮ ಇವಾಗ ಬಟ್ಟೆ ಹೋಗ್ಬಿಟ್ಟು ಏನೋ ಆಚೆ ಕಡೆ ಮಾಡ್ತೈತೆ. ನಮಗೂ ಮನೆ ಕೆಲಸ ಐತೆ. ಮನೆ ಕೆಲಸ ಎಲ್ಲ ಬಿಟ್ಟು ನನಗೇನು ಮಾಡೋಕ್ಕೆ ಕೆಲಸ ಇಲ್ಲ, ನಾನು ಶೋಕಿ ಮಾಡ್ತೀನಿ ಅಂತ ಹೇಳಿ ಶೋಕಿ ಮಾಡೋಕ್ಕಂತೂ ಯೂಟ್ಯೂಬ್ ಚಾನಲ್ ಬಂದಿಲ್ಲ. ಅಂಥವರೇ ಬೇರೆಯವ್ರು ಇರ್ತಾರೆ. ಆಯಿತಾ? ಅಂಥವ್ರ ಬಗ್ಗೆನೂ ನನಗೆ ಬೇಕಾಗಿಲ್ಲ. ನಮ್ಮ ಮನೆ ಕಷ್ಟ ಇದೆ, ನನಗೇನೋ ಅರ್ನಿಂಗ್ಸ್ ಇರಲಿಲ್ಲ ಆ ಟೈಮಲ್ಲಿ, ನಾನು ಬ್ಯುಸಿ ಇರಬೇಕಿತ್ತು, ಡಿಪ್ರೆಷನಲ್ಲಿದ್ದೆ, ನನ್ನ 1000 ಸಮಸ್ಯೆಗಳಿದ್ದು. ಅದರಿಂದ ಎಲ್ಲ ಆಚೆ ಬರೋಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಬಟ್ ಇವತ್ತು ನನಗೆ ಯೂಟ್ಯೂಬು ಅನ್ನ ಕೊಡ್ತಾ ಇದೆ, ನನಗೆ ಅದ್ರಲ್ಲಿ ಖುಷಿ ಇದೆ, ತೃಪ್ತಿ ಇದೆ. ನಾನು ಕಷ್ಟಪಟ್ಟಿದ್ದೀನಿ, ನಾನು ದುಡ್ಡನ್ನ ಅರ್ನ್ ಮಾಡ್ತಾಯಿದ್ದೀನಿ ಅಂತ. ಅದು ಯಾರೋ ನನ್ನ ತಂಗಿ ಕಮೆಂಟ್ಗೆ ಹೋಗಿ ಹೇಳ್ತಾರೆ, ನಾನು ಬೈದೆ. ನಾನು ನಮ್ಮ ಚಾಂದು ಹೇಳಿದಾಳೆ, ನಮ್ಮ ಅವ್ವ ಹೋಗ್ತಾ ಇದೆ, ಬೇಜಾರಾಗುತ್ತೆ, ನಮ್ಮ ಅವ್ವ ಹೋದ್ಮೇಲೆ ಕಾಲ್ ಮಾಡೋಕ್ಕೆ ಹೇಳಿದ್ದೀನಿ ಅಂತ ಏನೋ ಒಂದು ಲೈನ್ ಹೇಳಿದೆ. ಇವರೆಲ್ಲ ಏನು ಹೇಳಬೇಕು, ಅಷ್ಟು ಬಿಲ್ಡಪ್
ಕೊಡ್ತೀಯಾ ನೀನು, ನಿಮ್ಮ ಅವ್ವಗೆ ಕೀಪ್ಯಾಡ್ ಫೋನ್ ತಗೊಡು ಅಂತ. ನಿಮಗೆ ಗೊತ್ತಾ, ನಾನು 5 ವರ್ಷದ ಹಿಂದೆ ನಮ್ಮ ಅವ್ವಗೆ ಕೀಪ್ಯಾಡ್ ಫೋನ್ ತೊಗೊಂಡು ಸಿಮ್ ತಗೊಟ್ಟಿದ್ದೆ ನಾನು. ಆವಾಗ ಬೆಂಗಳೂರಲ್ಲಿದ್ದೆ ನಾನು. ಅವಾಗ ನನ್ನ ಹತ್ರ ಇತ್ತು ನೋಕಿಯಾ ಕೀಪ್ಯಾಡು, ಬ್ಲ್ಯಾಕ್ ಕಲರು, ಹೊಸ. ಅದು ನಾನು ಸ್ಕ್ರೀನ್ ಟಚ್ ತೊಗೊಂಡ್ಮೇಲೆ ನಮ್ಮ ಅವ್ವಂಗೆ ಕೊಟ್ಟೆ. ನಮ್ಮ ಅವ್ವ ಕಾಡ್ನೂರಲ್ಲಿ ಇರುತ್ತಲ್ಲ ಕಾಲ್ ಮಾಡೋಕ್ಕೆಲ್ಲ, ನಮ್ಮ ಒಂದು 6 ತಿಂಗಳು ಹಾಗೆ ಇಟ್ಕೊಂಡು ಕರೆನ್ಸಿ ಏನೋ ಹಾಕಿಸ್ತಾನೆಯ. ಅದಾದಮೇಲೆ ಅದನ್ನು ಯಾರಿಗೋ ಕೊಡ್ತು. ಯಾರಿಗೆ ಕೊಡ್ತು ಎಲ್ಲ ನನಗೆ ಗೊತ್ತು, ಬಟ್ ನನಗೆ ಅದನ್ನು ಏನೂ ಹೇಳೋಕ್ಕೆ ಇಷ್ಟ ಇಲ್ಲ. ಕೀಪ್ಯಾಡ್ ಫೋನ ಅವ್ರ ಮಗಂಗೋ ಯಾರಿಗೋ ಕೊಡ್ತು. ಸಿಮ್ ತೊಗೊಟ್ಟಿದ್ದೀನಿ. ಸಿಮ್ ಬಂದು ನನ್ನ ಹೆಸ್ರಲ್ಲಿದ್ದಿದ್ದು. ನನ್ನ ಹೆಸ್ರಲ್ಲಿ ಸಿಮ್ ತೊಗೊಟ್ಟು ಕೀಪ್ಯಾಡ್ ಫೋನ್ ಹೊಸ, ಅದು ಬ್ಲ್ಯಾಕ್ ಕಲರು ನೋಕಿಯಾ ಫೋನು ತೆಗೆದು ಕೊಟ್ಟಿದ್ದೆ ಆಯಿತಾ. ಅದನ್ನು ಅವ್ರ ಮಗನ ಕೊಟ್ಟರು. ಅಂದರೆ ನಮ್ಮದೇನು ಸಮಸ್ಯೆ ಒಂದ್ಸಲ ಬತ್ತು ಮುಂಡೋಗೆ ಬಂದಾಗ ಕೇಳೋದಕ್ಕೆ ಇಲ್ಲ ಕಣವ ಅವ್ರು ಇಸ್ಕೊಂಡ್ರು. ಓಕೆ, ಇಸ್ಕೊಂಡ್ರೆ ಸರಿ, ನಿನ್ನಿಷ್ಟ, ನಾವು ತಗೊಟ್ಟಿದ್ದು ನೀನು ಕೊಟ್ಟಿದ್ದೀಯ ಅಂದಮೇಲೆ ಅದು ನಿನ್ನಿಷ್ಟ, ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಬಿಟ್ಟು. ನಿಮಗೆ ಗೊತ್ತಾ ನಾವು ಫೋನ್ ತೊಗೊಟ್ಟಿಲ್ಲ ಅಂತ. ಫೋನ್ ತೊಗೊಟ್ಟು ಸಿಮ್ನು ತೊಗೊಟ್ಟಿದ್ದೀವಿ. ಅದು 5 ವರ್ಷದ ಹಿಂದೆ ತೊಗೊಟ್ಟಿದ್ದು. ಅವ್ರ ಮಗನ ಕೊಟ್ಟರು. ನಾವೇನು ಮಾಡೋಕ್ಕಾಗುತ್ತೆ. ಆ್ಯಂಡ್ ನೀವು ಫಸ್ಟ್ ಆಫ್ ಆಲು ನಿಮ್ಮ ಅಜ್ಜಿದಿನ ನೀವೆಷ್ಟು ಜನ ಕರ್ಕೊಬಂದು ನಿಮ್ಮ ಮನೇಲಿ ನೋಡ್ಕೊಂಡಿದ್ದೀರ? ಬ್ಯಾಡ್ ಕಮೆಂಟ್ ಹಾಕ್ತಿರೋರಿಗೆ ಮಾತ್ರ ಹೇಳ್ತಾ ಇರೋದು ಆಯಿತಾ. ನಮ್ಮ ಅವ್ವ ಬಂದರೆ 3 ತಿಂಗಳು 4 ತಿಂಗಳು ನಾವೇ ನೋಡ್ಕೊತೀವಿ. ನಾವು ಯಾವುದಕ್ಕೂ ಕಡಿಮೆ ಮಾಡಲ್ಲ. ಅವ್ರಿಗೆ ಏನು ಬೇಕೋ ಎಲ್ಲನೂ ನೋಡಿಕೊಂಡು ನಾವು ಕಳಿಸ್ತೀವಿ ಆಯಿತಾ. ನಮಗೆ ಗೊತ್ತು ನಾವು ಹೇಗೆ ಚೆನ್ನಾಗಿ ನೋಡ್ಕೋತೀವಿ ಅಂತೇಳಿ. ನೀವು ಫಸ್ಟು ನಿಮ್ಮ ಫ್ಯಾಮಿಲೀಲಿ ನೀವು ಕರೆಕ್ಟಾಗಿ ಏನಾದ್ರು ನೋಡ್ಕೋತಾ ಇದ್ದೀರಾ, ಅಷ್ಟು ನೋಡ್ಕೊಂಡಿದ್ರೆ ಒಳ್ಳೆಯದು ಆಯಿತಾ. ಬರೀ ಬಿಲ್ಡಪ್ಪು, ಬರೀ ಶೋಕಿ ಅಷ್ಟು ಅನ್ನಿಸಿದ್ರೆ ನಿಮಗೆ, ಹೌದು ಬಿಲ್ಡಪ್ ಕೊಡ್ತೀವಿ, ಶೋಕಿ ಕೊಡ್ತೀವಿ ಅಂತ ಅನಿಸಿದ್ರೆ ಏನಕ್ಕೆ ನೋಡ್ತೀರಾ? ಬಿಡಿ ಏನಕ್ಕೆ ನೋಡ್ತೀರಾ ಸುಮ್ಮನೆ. ಆಮೇಲಿಂದ ಇನ್ನೊಬ್ರು ಹೇಳೋದು, ಮನೆ ಕೆಲಸ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಲ್ಲ ಅಂತ ಹೇಳ್ತೀಯ, ಇವಾಗ ಮೆಸೇಜ್ ಟೈಪ್ ಮಾಡ್ತೀಯಲ್ಲ, ಹಾಗಾದರೆ ಕಣ್ಣು ಮುಚ್ಕೊಂಡು ಮೆಸೇಜ್ ಟೈಪ್ ಮಾಡ್ತಿದ್ದೀಯ ಅಂತೇಳಿ. ಇದೆಲ್ಲ ನನ್ನ ತಂಗಿ ಅಕೌಂಟ್ಗೆ ಹೋಗಿ ಕಮೆಂಟ್ ಹಾಕೋದು. ತಾಕತ್ತಿದ್ದರೂ ನನ್ನ ಅಕೌಂಟಿಗೆ ಬಂದು ಕಮೆಂಟ್ ಹಾಕಬೇಕು. ನಾನು ಕೆಲಸ ಮಾಡೋದಿಲ್ಲ. ಇವಾಗ ಏನು ನಿಮಗೆ ಸಮಸ್ಯೆ? ನಾನು ಕೆಲಸನೇ ಮಾಡೋದಿಲ್ಲ. ನಿಮ್ಗೆ ಏನಾದರೂ ಉರಿತದ? ನಾನು ಏನೂ ಮಾಡೋದಿಲ್ಲ ಆಯಿತಾ. ನಮ್ಮ ಮನೆ ನನ್ನ ಇಷ್ಟ. ನಮ್ಮ ಅಮ್ಮನೇ ಎಲ್ಲ ಕೆಲಸ ಮಾಡ್ತದೆ. ನಮ್ಮ ಅಮ್ಮಗೆ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಏನು ಪ್ರಾಬ್ಲಮ್ಮು? ನಾನು ನಿನ್ನೆ ಬೆಳಗ್ಗೆ ಎದ್ದು ನಮ್ಮ ಮನೆಯೆಲ್ಲ ನಾನು ರೈಸ್ ಮಾಡಿ, ಹಸಿ ತಡ್ಡಿಕಾಳು ಸಾಂಬಾರು ಮಾಡಿ, ಮಗುಗೆ ಸ್ನಾನ ಮಾಡಿಸಿ, ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ, ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ 8:30 ಆಯಿತು. ನಾನು ವ್ಲಾಗ್ನೇ ಸ್ಟಾರ್ಟ್ ಮಾಡಿಲ್ಲ. ಬೆಳಗ್ಗೆ ಎದ್ದಾಗಿಂದ 6:30 8:30 ಮನೆ ಬಿಡಬೇಕಾದ್ರೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಟ್ ನೆನ್ನೆ ಯಾವುದೇ ರೀತಿ ವ್ಲಾಗ ಶೂಟ್ ಮಾಡಿಲ್ಲ. ಮನೆಗೆ ಬಂದಿದ್ದೆ 5:30 ಬಂದಿದ್ದೀನಿ. ನಿನ್ನೆ ಶನಿವಾರ ಆದ್ರೂ 5:30 ಬಂದಿದ್ದೀನಿ. BLO ಡ್ಯೂಟಿ ಮುಗಿಸ್ಕೊಂಡು. ಅಷ್ಟೆಲ್ಲ ಮಧ್ಯ ನಾನು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅಲ್ಲಿಗೆ ಅಂಗನವಾಡಿ ಕೆಲಸ ಮಾಡಿಕೊಂಡು ಇಲ್ಲೆಲ್ಲ ಬರ್ತೀನಿ. ನನಗಾದರೆ ಮಾಡ್ತೀನಿ ಮನೆ ಕೆಲಸ, ಆಗಲಿಲ್ಲ ಅಂದರೆ ಮಾಡೋದಿಲ್ಲ. ಅದೆಲ್ಲ ಕೇಳೋಕ್ಕೆ ನೀವ್ಯಾರು? ನಿಮಗೆ ಹೊಟ್ಟೆ ಉರಿತದೇನೋ ನಮ್ಮ ಥರ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ನೀವು ಬೇಕಾದರೆ ಇರಿ ನಿಮ್ಮ ಮನೆಗೆ. ಏನು ಕೆಲಸನೇ ಮಾಡಬೇಡಿ, ತಿನ್ಕೊಂಡು ಮನಿಕೊಳ್ಳಿ. ನಮಗೇನು ಎಂಥ ಹೊಟ್ಟೆ ಉರಿನೂ ಇಲ್ಲ. ನಿಮ್ಮ ಥರ ಅಂತೂ ನಾವು ಚೀಪ್ ಬುದ್ಧಿ ಕಲಿತೇ ಇಲ್ಲ. ಅಂದರೆ ನಮ್ಮ ಅವ್ವನ ವಿಚಾರವಾಗಿ ನಮ್ಮ ಹತ್ರ ಬಂದು ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ನಾವು ನೋಡ್ಕೊಳ್ಳೋಷ್ಟು ಚೆನ್ನಾಗಿ ನೀವು ನೋಡ್ಕೊಳ್ಳಿ. ಆಮೇಲಿಂದ ಇನ್ನೊಂದೇನೋ ಹೇಳಿದ್ರಪ್ಪ, ನನ್ನ ತಂಗಿ ಬಿರಿಯಾನಿ ಮಾಡಿದಾಗ ಮಾಡೋಕ್ಕಂತೂ ಆಗೋಲ್ಲ, ಮಾಡಿದ್ದನ್ನು ಹಂಗದೆ ಹಿಂಗದೆ ಅಂತೇಳಿ. ನನ್ನ ತಂಗಿ ನಮ್ಮ ಇಷ್ಟ. ನಾವು ಜಗಳನಾರು ಆಡ್ತೀವಿ, ನಾವು ಮಾತಾಡ್ತೀವಿ, ಏನಾರು ಮಾಡ್ಕೋತೀವಿ. ಅದೆಲ್ಲ ಕಟ್ಕೊಂಡು ನಿಮಗೇನು? ಅವಳಿಗೂ ಪ್ರಾಬ್ಲಮ್ ಇಲ್ಲ, ನನಗೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನನ್ನ ಮೈದನೂ ಕೂಡ ಇದಕ್ಕೆ ನಮ್ಮ ಅಕ್ಕ ತಂಗಿರು ಮಾತಾಡ್ಬೇಕಾರೆ ಪಾಪ ಅವರು ಏನು ಇದು ಮಾಡಲ್ಲ. ನಾನು ಕೇಳಿದ್ದೀನಿ ಸ್ವಾಗತ ಏನಾದರೂ ನಿಮ್ಗೇನಾದರೂ ಬೇಜಾರಾಗುತ್ತೆ? ಇಲ್ಲ ಅದಕ್ಕೆಲ್ಲ ನನಗೆ ಏನೂ ಇದಾಗಲ್ಲ ಅಂತ ಆಯಿತಾ. ಸ್ವಾಗತ ಇದ್ರಗಡೆ ನಾವಿಬ್ಬರು ಕಿತ್ತಾಡ್ತೀವಿ, ಬಟ್ ಸ್ವಾಗತಕ್ಕೂ ಪ್ರಾಬ್ಲಮ್ ಇಲ್ಲ. ನಾವೆಲ್ಲ ಚೆನ್ನಾಗಿದ್ದೀವಿ. ನಿಮ್ಗೆ ಏನು ರೀ ಊರಿ? ನಾನು ಅಂತೀನಿ ತಮಾಷೆಗೆ, ಅದೆಲ್ಲ ಕಟ್ಕೊಂಡು ನಿನಗೇನು? ನಾನು ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ. ಅವಳು ಮನೇಲಿದ್ಲು ಆಯಿತಾ. ಸೊ ಮನೇಲಿದ್ದಾಗ ಅವ್ರು ಬಿರಿಯಾನಿ ಮಾಡಿದ್ದಾರೆ. ನಾನು ಬರೋ ಟೈಮ್ಗೆ ಜೊತೇಲಿ ಕೂತ್ಕೊಂಡು ನಾವು ಊಟ ಮಾಡೋ ಟೈಮಲ್ಲಿ ನಾನೇನೋ ಚೆನ್ನಾಗಿಲ್ಲ ಅಂತೇನೋ ತಮಾಷೆ ಹೇಳಿದ್ದೀನಿ. ಅದನ್ನೇ ಇಷ್ಟುದ್ದ ಕಮೆಂಟ್ ಮಾಡಿ, ಅಪ್ಪ ನೀವು ಎಂಥ ಬಯ್ಯನ ಅಂದರೆ ನಮ್ಮಮ್ಮ. ಅಮ್ಮ ಮುಚ್ಕೊಂಡಿರಕ್ಕಾಗಲ್ವಂತ ನೋಡೋರ್ಗೆ. ನಾನು ಏನು ಕೆಲಸ ಮಾಡಕ್ಕಲ್ಲ, ಮನೇಲಿ ತಿನ್ಕೊಂಡಿರ್ತೀನಿ. ಮುಂಡೇರು ಬರ್ತಾರೆ ಕೇಳು, ಹರಿದೋದ್ ಮುಂಡೇರು. ಅಮ್ಮ ವಿಡಿಯೋ ಸುದ್ದಿ ಮಾತಾಡಕ್ಕೆ ಎಕ್ಕಡ ತಗೊಂಡು ಹೊಡೆದ್ಬಿಡ್ಬೇಕು ಮುಂಡೇರ್ಗೆ. ಸುಮಾರ ಬಯ್ಯಮ್ಮ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಕೆಲಸ ಮಾಡೋಕ್ಕಲ್ಲ, ಕೂತ್ಕೊಂಡಿರ್ತೀರಿ ಹಾಗೆ ಹಿಂಗೆ ಅಂತ ನನ್ನ ಬಗ್ಗೆ ಚಾಂದಿ ಚಾನಲ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಸರಿ ಅದ್ ಮುಂಡಾರಾದ್ರೆ ಅವೆಲ್ಲನೂ ಮಾಡ್ತಾರ. ಕಂಡರ್ ಗಂಡು ತಿನ್ಕೊಂಡು ಕಂಡರ್ ಕೊಡ್ತಿದ್ ಮುಂಡಾರಂಗೆ ಜಾಸ್ತಿ ಬೈತದೆ ಕೆಟ್ಟದಾಗಿ. ಅದಕ್ಕೆ ಆಫ್ ಮಾಡ್ಬಿಟ್ಟೆ ಕ್ಯಾಮ್ರಾನ.
ನಮ್ಮಮ್ಮ ಬೈಯೋದು ನೋಡಿದ್ರೆ ಇನ್ನು ಜನ್ಮದಲ್ಲಿ ಅವ್ರು ಬ್ಯಾಡ್ ಕಮೆಂಟ್ ಹಾಕಲ್ಲ. ಆ್ಯಂಡ್ ನನ್ನ ಸುದ್ದಿಗೆ ಬರಬೇಡಿ ಆಯಿತಾ. ನಾನೇನು ಕೆಲಸ ಮಾಡಿಲ್ಲ ಆದರೆ ಈಗ 8 ಗಂಟೆಗೆ ಎದ್ದಿದ್ದೀನಿ. ಎದ್ದು ಟೀ ಕುಡಿದು ಕೃತಕ ಹಾಲು ಕಾಯಿಸ್ಕೊಟ್ಟಿದ್ದೀನಿ, ರೈಸ್ಗೆ ಇಟ್ಟಿದ್ದೀನಿ ಅಷ್ಟೇ. ಹೌದು, ನಾನೇನು ಕೆಲಸ ಮಾಡೋದಿಲ್ಲ. ನಿಮ್ಗೆ ಏನ್ರಿ ಉರಿನ? ಇಷ್ಟ ಆದರೆ ನೋಡಿ, ಇಷ್ಟ ಆಗಲಿಲ್ಲ ಅಂದರೆ ನೋಡಬೇಡಿ. ನನಗೆ ಮತ್ತೆ ಮತ್ತೆ ಹಿಂಗೆ ಬ್ಯಾಡ್ ಕಮೆಂಟ್ ಆಗ್ತಾಯಿದ್ರೆ ನನ್ನ ರಿಲೇಟೆಡು ನನ್ನ ತಂಗಿ ಅಕೌಂಟ್ಗೆ ಹೋಗಿ ಆಗ್ತಾಯಿದ್ರೆ ನಿಜವಾಗ್ಲೂ ನಾನು ಯಾವುದಕ್ಕೂ ಹೆದರ್ಕೊಳ್ಳೋ ಮಗಳೇ ಅಲ್ಲ. ನಿಮ್ಗೆ ಆಲ್ರೆಡಿ ನನ್ನ ಡೈಲಿ ವ್ಯೂವರ್ಸು ಗೊತ್ತಿರುತ್ತೆ. ಹೆದರ್ಕೊಳ್ಳೋದಾಗಿದ್ದರೆ ಹೆದ್ರುಕೊಂಡು ಮೂಲೆಯಲ್ಲಿ ಕೂತ್ಕೊಬೇಕಾಯ್ತು. ಸೋಷಿಯಲ್ ಮೀಡಿಯಾಗೆ ಬಂದು ನನ್ನ ವಿರುದ್ಧವಾಗಿ ನಂಗೆ ಅನ್ಯಾಯ ಮಾಡ್ತಿರೋ ಬಗ್ಗೆ ಎಲ್ಲ ಅಷ್ಟು ಧೈರ್ಯವಾಗಿ ನಾನು ಹೇಳ್ತಾನೆ ಇರಲಿಲ್ಲ. ನಾನು ಈಗಲೂ ಹೆದರ್ಕೊಳ್ಳೋದಿಲ್ಲ. ಜಾಸ್ತಿ ಹಿಂಗೆ ಕಮೆಂಟ್ ಹೊಡಿತಾ ಇದ್ದರೆ ನಿಮ್ಮ ಐ ಡಿ ತೊಗೊಂಡೋಗಿ ಆಗಿದ್ದಾಗಲಿ ಇವರು ಕಂಪ್ಲೇಂಟ್ ಕೊಟ್ಟೇ ಬಿಡ್ತೀನಿ. ನಿಜವಾಗ್ಲೂ ಇದು ಹೆದರ್ಸೋಕ್ಕಲ್ಲ ಹೇಳ್ತಾ ಇರೋದು ನಾನು, ಒಂಥರ ವಾರ್ನಿಂಗ್ ಅಂತ. ಇನ್ನೊಂದು ಸಲ ಬ್ಯಾಡ್ ಕಮೆಂಟ್ ಹೊಡೆಯೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಕೊಟ್ಟಿದ್ರು ಗೊತ್ತಾ ಬ್ಯಾಡ್ ಕಮೆಂಟ್ ಹಾಕಿರೋದಕ್ಕೆ. ನಾನು ಮುಂಚೆ ಅವ್ರನ್ನ ಫಾಲೋ ಮಾಡ್ತಿದ್ದೆ, ಇವಾಗೇನು ಅಷ್ಟು ಬಿಸಿ ಇರೋದ್ರಿಂದ ಫಾಲೋ ಮಾಡ್ತಾಯಿಲ್ಲ. ಆ ಥರ ನಾನು ಮಾಡಬೇಕಾಗತ್ತೆ. ಇವ್ರ ಕೈಲಿ ಏನಾಗುತ್ತೆ, ಇವರೇನು ಮಾಡ್ಕೊಳ್ಳಲ್ಲ ಅನ್ನೋ ಥರ ಆಡಬೇಡಿ. ನಮ್ಮ ಕೈಲೂ ಎಲ್ಲ ಆಗುತ್ತೆ. ಸುಮ್ಮನೆ ಇದ್ದೀವಿ ಅಂತ ಹೇಳ್ಬಿಟ್ಟು ಗಾಂಚಾರಿ ತೋರಿಸ್ಬೇಡಿ ನನ್ನ ಹತ್ರ. ಆಮೇಲಿಂದ ನಾವು ಅಮ್ಮ ಕೈಲಿ ಸಂಸ್ಕೃತ ಬಯಸ್ಕೋಬೇಕಾಗತ್ತೆ. ಹುಷಾರಾಗಿರಿ.